ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಪ್ರತಿಯೊಬ್ಬರು ಜೀವನದಲ್ಲಿ ಅವರ ಸಂಪತ್ತು ಬೆಳೆಯಬೇಕೆಂದು, ಸುಖ ಸಂತೋಷದಿಂದ ಬದುಕಬೇಕೆಂದು ಬಯಸುತ್ತಾರೆ. ಇದಕ್ಕಾಗಿ ಎಷ್ಟೋ ಶ್ರಮ ಪಡ್ತಾರೆ. ಆದರೆ ಕೆಲವರಿಗೆ ಮಾತ್ರ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಕೈಯಲ್ಲಿ ಹಣ ನಿಲ್ಲಲ್ಲ. ನಮ್ಮ ಹಿಂದೂ ಧರ್ಮದಲ್ಲಿ ಮಹಿಳೆಯರನ್ನು ಲಕ್ಷ್ಮೀದೇವಿಗೆ ಹೋಲಿಸಲಾಗುತ್ತದೆ. ಹಾಗಾಗಿ ಮನೆಯಲ್ಲಿ ಹೆಂಗಸರು ಅನುಸರಿಸುವ ಕೆಲ ವಿಧಿವಿಧಾನಗಳ ಮೇಲೆಯೇ ಅವರ ಜೀವನ ಹಾಗೂ ಮನೆ ಆಧಾರಪಟ್ಟಿರುತ್ತದೆ. ಗಂಡನ ಆದಾಯ ಹೆಚ್ಚಾಗಲು, ನಿಮ್ಮ ಸಂಪತ್ತು 2 ಪಟ್ಟು ಬೆಳೆಯಲು ಹೆಂಗಸರು ಈ ಸುಲಭ ನಿಯಮಗಳನ್ನು ಪಾಟಿಸಬೇಕು. ಆ ಪರಿಹಾರಗಳು ಯಾವುದು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೆ ಒಂದು ಲೈಕ್ ಕೊಡಿ. 1. ಅರಿಶಿಣ ಬಣ್ಣದ ಒಂದು ಬಟ್ಟೆಯಲ್ಲಿ ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ ಗಂಟು ಕಟ್ಟಿ ದೇವರ ಮನೆಯಲ್ಲಿಟ್ಟು ಪ್ರತಿದಿನ ಪೂಜೆ ಮಾಡಿದರೆ ಧನಾಕರ್ಷಣೆ ಹೆಚ್ಚಾಗುತ್ತದೆ. 2. ತಿಳಿ ಹಸಿರು ಬಣ್ಣದ 5 ಏಲಕ್ಕಿಗಳನ್ನು ನಿಮ್ಮ ಪರ್ಸೊಳಗೆ ಹಾಗೂ ಬೀರೋ ಒಳಗೆ ದುಡ್ಡಿಡೋ ಹತ್ತಿರ ಇಡಬೇಕು. ಇವುಗಳನ್ನು ವಾರಕ್ಕೆ 1 ಬಾರಿ ಬದಲಾಯಿಸಬೇಕು. ಇದರಿಂದಲೂ ಕೂಡ ಧನಾಕರ್ಷಣೆ ಹೆಚ್ಚಾಗುತ್ತದೆ. 3. ಮುತ್ತೈದೆಯರು ಸಾಧ್ಯವಾದಷ್ಟು ಕೆಂಪು ಅಥವಾ ಹಸಿರು ಬಣ್ಣದ ಬಳೆಗಳನ್ನು ಹಾಕಿಕೊಂಡರೆ ದೀರ್ಘ ಸುಮಂಗಳಿ ಯೋಗ ಸಿದ್ಧಿಯಾಗುತ್ತದೆ. 4. ಅಷ್ಟ ದರಿದ್ರರನ್ನು ಕೂಡ ಕುಬೇರರನ್ನಾಗಿ ಮಾಡಬಲ್ಲ ಶಕ್ತಿ ಕವಡೆಗಿದೆ. ಲಕ್ಷ್ಮೀದೇವಿ ನಿಮ್ಮ ಮನೆಯಲ್ಲಿ ತಾಂಡವವಾಡಲು ಶುಕ್ರವಾರದಂದು 21 ಲಕ್ಷ್ಮೀ ಕವಡೆಗಳನ್ನು ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು. ಈ ಪರಿಹಾರದಿಂದ ನಿಮ್ಮ ಮನೆಯಲ್ಲಿರೋ ಎಲ್ಲಾ ಸಮಸ್ಯೆಗಳು ಹೋಗಿ ಸುಖ, ಸಂತೋಷ, ಸಿರಿ, ಸಂಪತ್ತು ಹೆಚ್ಚಾಗುತ್ತದೆ. 5. ಮನೆಯಲ್ಲಿ ಲಾಫಿಂಗ್ ಬುದ್ಧ ವಿಗ್ರಹ ಇದ್ದರೆ ಲಾಭ ಹೆಚ್ಚಾಗುತ್ತದೆ, ಪಾಸಿಟಿವಿಟಿ ಹೆಚ್ಚಾಗುತ್ತದೆ. 6. ನಿಮ್ಮ ಕೋರಿಕೆಗಳು ಬೇಗನೆ ಈಡೇರಲು 6 ಶುಕ್ರವಾರಗಳು ಪೂಜೆಯಲ್ಲಿ ಒಣ ದ್ರಾಕ್ಷಿ ದೇವರಿಗೆ ನೈವೇದ್ಯವಾಗಿ ಸಮರ್ಪಿಸಬೇಕು. 7. ಮನೆಯಲ್ಲಿ ಸಾಂಬ್ರಾಣಿ ಹಾಕುವುದರಿಂದ ಐಶ್ವರ್ಯ, ಸುಖ, ಸಂತೋಷ ಬೆಳೆಯುತ್ತದೆ. ಧೂಪದಿಂದ ಬರುವ ಹೊಗೆ ನಿಮ್ಮ ಜೀವನದ ಎಲ್ಲಾ ಸಮಸ್ಯೆಗಳು ಹಾಗೂ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ಹೊರಗೆ ಕಳಿಸುತ್ತದೆ. 8. ಹಸು ಬೆರಣಿಯನ್ನು ಸುಟ್ಟು ಅದರಿಂದ ಧೂಪ ಹಾಕಿದರೆ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ದುಷ್ಟ ಶಕ್ತಿಗಳೆಲ್ಲ ಓಡಿ ಹೋಗುತ್ತದೆ. 9. ಮಂಗಳವಾರ ಹಾಗೂ ಶುಕ್ರವಾರ ದೇವರ ಫೋಟೋಗಳನ್ನು ಶುಭ್ರಪಡಿಸಬಾರದು. ಶನಿವಾರ ಮಾತ್ರ ದೇವರ ಫೋಟೋಗಳನ್ನು ಕ್ಲೀನ್ ಮಾಡ್ಕೋಬೇಕು. 10. ಮುತ್ತೈದೆಯರು ಹೊಸ ಬಳೆ ಹಾಕ್ಕೋಬೇಕು ಅಂದ್ರೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾತ್ರ ಹಾಕ್ಕೋಬೇಕು. ಮಠ ಮಧ್ಯಾಹ್ನ ಎಂದೂ ಕೂಡ ಹಾಕ್ಕೋಬಾರದು. 11. ಮಹಿಳೆಯರು ಶುಕ್ರವಾರ ಅಥವಾ ಭಾನುವಾರ ಬಳೆ ಕೊಂಡುಕೊಂಡರೆ ತುಂಬಾ ಒಳ್ಳೆಯದು. ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತದೆ, ದೀರ್ಘ ಸುಮಂಗಳಿ ಯೋಗ ಸಿದ್ಧಿಯಾಗುತ್ತದೆ. 12. ಮಹಿಳೆಯರು ಮಂಗಳವಾರ ಅಥವಾ ಶನಿವಾರ ಬಳೆಗಳನ್ನು ಕೊಂಡುಕೊಳ್ಳಬಾರದು. ಹಾಗೆ ಹೊಸ ಬಳೆಗಳನ್ನು ಈ ದಿನ ಧರಿಸಬಾರದು. ಇದರಿಂದ ಗಂಡನ ಆಯಸ್ಸು, ಐಶ್ವರ್ಯ ಎರಡೂ ಕೂಡ ಕಡಿಮೆಯಾಗುತ್ತದೆ. 13. ದೇವರ ಮನೆಯಲ್ಲಿ ನವಿಲುಗರಿಯ ಬೀಸಣಿಗೆ ತಪ್ಪದೆ ಇಟ್ಟುಕೊಂಡಿರಬೇಕು. ಪೂಜಾ ನಂತರ ಇದರಿಂದ ದೇವರಿಗೆ ಗಾಳಿ ಬೀಸಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಳ್ಳಬಹುದು. 14. ಮಕ್ಕಳು ಓದುವ ಕೋಣೆಯಲ್ಲಿ ನವಿಲುಗರಿಯ ಬೀಸಣಿಗೆ ಹಾಗೂ ಸರಸ್ವತಿ ದೇವಿ ಫೋಟೋ ತಪ್ಪದೇ ಇರಬೇಕು. ಇದರಿಂದ ನಿಮ್ಮ ಮಕ್ಕಳ ಏಕಾಗ್ರತೆ, ನೆನಪಿನ ಶಕ್ತಿ, ವಿದ್ಯಾ ಬುದ್ಧಿ ಬೆಳೆಯುತ್ತದೆ. 15. ಶಿವನ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಬಳಸಬಾರದು. ಹಾಗೆ ತಾಳೆ ಹೂವು, ಸಂಪಿಗೆ ಹೂವು ಮುಂತಾದ ಸುವಾಸನಾ ಭರಿತ ಹೂವುಗಳನ್ನು ಬಳಸಬಾರದು. 16. ಶಿವಾಲಯದಲ್ಲಿ ನಂದಿವರ್ಧಕ ಹಾಗೂ ಬಿಲ್ವಪತ್ರೆಯಿಂದ ಶಿವನನ್ನು ಅಭಿಷೇಕ ಮಾಡಿದರೆ ತಪ್ಪದೆ ಶಿವಾನುಗ್ರಹ ಪಡೆಯುತ್ತೀರಿ. ನಿಮ್ಮ ಆನಂದ, ಶ್ರೇಯಸ್ಸು ಹೆಚ್ಚಾಗುತ್ತದೆ. 17. ಮನೆಯಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು. ಇದರಿಂದ ಆರ್ಥಿಕ ಸಮಸ್ಯೆ, ಗಲಾಟೆಗಳು ಹೆಚ್ಚಾಗುತ್ತದೆ.
ಸಂಸಾರ ಒಡೆದು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. 18. ನಿಮಗೆ ಆದಾಯಕ್ಕಿಂತ ಖರ್ಚು ಹೆಚ್ಚಾಗಿದ್ದರೆ ಕಾಲಿಗೆ ಕಪ್ಪು ದಾರ ಕಟ್ಟಿಕೊಳ್ಳಿ. ಇದರಿಂದ ನರದೃಷ್ಟಿ ಕೂಡ ಆಗುವುದಿಲ್ಲ. ಹೆಂಗಸರು ಎಡಗಾಲಿಗೆ, ಗಂಡಸರು ಬಲಗಾಲಿಗೆ ದಾರ ಕಟ್ಟಿಕೊಳ್ಳಬೇಕು. 19. ನಿಮ್ಮ ಮನೆಯ ಮುಖದ್ವಾರ ಉತ್ತರ ಅಥವಾ ಪೂರ್ವ ದಿಕ್ಕಿನ ಕಡೆ ಇದ್ದರೆ ತುಂಬಾ ಒಳ್ಳೆಯದು. ಇದರಿಂದ ಮನೆಯಲ್ಲಿ ಸುಖ ಶಾಂತಿ ಹೆಚ್ಚಾಗುತ್ತದೆ. 20. ಆಲೋವೆರಾ ಗಿಡವನ್ನು ಅದೃಷ್ಟದ ಗಿಡ ಅಂತಾರೆ. ಮನೆಯಲ್ಲಿ ಆಲೋವೆರಾ ಗಿಡ ಇದ್ದರೆ ಸಕಾರಾತ್ಮಕ ಶಕ್ತಿ ಅಥವಾ ದೈವಶಕ್ತಿ ನಿಮ್ಮ ಮನೆಯೊಳಗೆ ಪ್ರವೇಶಿಸುತ್ತದೆ. ನಕಾರಾತ್ಮಕ ಶಕ್ತಿ ಹೊರಟು ಹೋಗುತ್ತದೆ. ಸಿರಿ ಸಂಪತ್ತು ಹೆಚ್ಚಾಗುತ್ತದೆ. ಆರೋಗ್ಯಕ್ಕೂ ಕೂಡ ಇದು ತುಂಬಾನೇ ಮೇಲು ಮಾಡುತ್ತದೆ. ಅನಾರೋಗ್ಯದಿಂದ ಬಳಲುವವರು ಈ ಗಿಡ ಬೆಳೆಸುವುದರಿಂದ ಆರೋಗ್ಯದಲ್ಲಿ ಅಭಿವೃದ್ಧಿ ಕಾಣ್ತಾರೆ. 21. ಮನೆಯ ಸಿಂಹದ್ವಾರವನ್ನು ಲಕ್ಷ್ಮೀದೇವಿಯಂತೆ ಭಾವಿಸಬೇಕು. ಹೊಸಲಿನ ಮುಂದೆ ಅಥವಾ ಹೊಸಲಿಗೆ ತಾಕುವಂತೆ ಚಪ್ಪಲಿ ಬಿಡಬಾರದು. ಹೊಸಲಿನ ಮೇಲೆ ಕಾಲಿಡಬಾರದು. 22. ಲಕ್ಷ್ಮೀದೇವಿಗೆ ಕೆಂಪು ಗುಲಾಬಿಯಿಂದ ಪ್ರತಿ ಶುಕ್ರವಾರ ಪೂಜೆ ಮಾಡುವ ಮೂಲಕ ಲಕ್ಷ್ಮೀ ಕಟಾಕ್ಷ ಪಡೆದುಕೊಳ್ಳಬಹುದು. 23. ದೇವರ ಮನೆಯಲ್ಲಿರುವ ಫೋಟೋಗಳು ದಕ್ಷಿಣ ಮುಖವಾಗಿ ಇಡಬಾರದು. ದಕ್ಷಿಣ ದಿಕ್ಕು ಪಿತೃದೇವತೆಗಳಿಗೆ ಮಾತ್ರ ಸ್ವಂತ. ದೇವರ ಕೋಣೆಯಲ್ಲಿ ಹರಿದ ಫೋಟೋಗಳು, ಗ್ಲಾಸ್ ಒಡೆದು ಹೋಗಿರುವಂತಹ ಫೋಟೋಗಳು ಇಡಬಾರದು. ಇದರಿಂದ ನಕಾರಾತ್ಮಕ ಶಕ್ತಿ ಆಕರ್ಷಿತವಾಗುತ್ತದೆ. 24. ಸೋಮವಾರ ತೆಂಗಿನೆಣ್ಣೆಯಿಂದ ಅರ್ಧನಾರೀಶ್ವರನಿಗೆ ದೀಪ ಹಚ್ಚಿದರೆ ನಿಮ್ಮ ದಾಂಪತ್ಯ ಸುಖವಾಗಿರುತ್ತದೆ. 25. ಶನಿವಾರ ವೆಂಕಟೇಶ್ವರನ ದೇವಸ್ಥಾನದಲ್ಲಿ ದೇವರ ದರ್ಶನ ಪಡೆದುಕೊಂಡು ಅಲ್ಲೇ ಹಸು ತುಪ್ಪದಿಂದ ದೀಪ ಹಚ್ಚಬೇಕು. ಈ ರೀತಿ 12 ವಾರಗಳು ಮಾಡಿದರೆ ವೆಂಕಟೇಶ್ವರನ ಅನುಗ್ರಹ ಪಡೆದು ಕಷ್ಟಗಳೆಲ್ಲ ಕಳೆದುಕೊಂಡು ಸುಖ ಶಾಂತಿ ಐಶ್ವರ್ಯದಿಂದ ಬದುಕುತ್ತೀರಿ. 26. ದೇವತೆಗಳಿಗಾಗಿ ಪ್ರತಿದಿನ ನೀವು ಹಚ್ಚುವ ದೀಪವನ್ನು ದೀಪದಾನ ಅಂತ ಕರೀತಾರೆ. ಬಡತನ ಹಾಗೂ ವಿವಿಧ ಸಮಸ್ಯೆಗಳಿಂದ ಹೊರಬರಲು ಹರಿಯೋ ನೀರಿನಲ್ಲಿ ದೀಪ ಬಿಡಬೇಕು. 27. ಎಲ್ಲ ದಾನಗಳಿಗಿಂತ ನೆರಳು ದಾನಕ್ಕೆ ಶಕ್ತಿ ಹೆಚ್ಚು. ಒಂದು ಮಣ್ಣಿನ ಪಾತ್ರೆಯಲ್ಲಿ ಸಾಸಿವೆ ಎಣ್ಣೆ ಹಾಕಿ ಅದರೊಳಗೆ ನಿಮ್ಮ ಮುಖ ನೋಡಿಕೊಂಡು ಅದನ್ನು ಯಾರಿಗಾದರೂ ದಾನ ಕೊಟ್ಟರೆ ಶನಿದೇವರ ಅನುಗ್ರಹ ಸಿಗುತ್ತದೆ. 28. ಗೋದಾನಕ್ಕಿಂತ ದೊಡ್ಡ ದಾನ ಮತ್ತೊಂದಿಲ್ಲ. ಗೋದಾನ ಮಾಡಿದರೆ ಮೋಕ್ಷ ತಪ್ಪದೆ ಪಡೆದುಕೊಳ್ಳಬಹುದು. ಹಾಗೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ಪಡೆದುಕೊಂಡು ಸುಖ ಶಾಂತಿ ಐಶ್ವರ್ಯದಿಂದ ಬದುಕಬಹುದು. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.